ತಂದೆ ತಾಯಿಯನ್ನ ವಯಸ್ಸಾದ್ಮೇಲೆ ನೋಡಿಕೊಳ್ಳದ ಮಕ್ಕಳೇ ಹುಷಾರ್. ತಂದೆ ತಾಯಿಯನ್ನ ನೋಡಿಕೊಳ್ಳದ ಮಕ್ಕಳು ಅಥವಾ ಸಂಬಂಧಿಕರಿಗೆ ಆಸ್ತಿಯಲ್ಲಿ ಯಾವುದೇ ಪಾಲಿಲ್ಲ. ತಮ್ಮ ಆಸ್ತಿಯನ್ನ ವಿಲ್ ಅಥವಾ ದಾನಪತ್ರದ ಮೂಲಕ ನೀಡಿರೋದನ್ನ ರದ್ದು ಮಾಡೋದಕ್ಕೆ 2007ರಲ್ಲೇ ಕೇಂದ್ರ ಸರ್ಕಾರ ಒಂದು ಕಾಯ್ದೆಯಲ್ಲಿ ಅವಕಾಶವನ್ನ ನೀಡಿದೆ. ಪೋಷಕರು ಹಾಗೂ ಹಿರಿಯ ನಾಗರಿಕರ ನಿರ್ವಹಣೆ ಮತ್ತು ಕಲ್ಯಾಣ ಕಾಯ್ದೆ ಜಾರಿಗೆ ತಂದಿದೆ. ಈ ಕಾಯ್ದೆಯ ಪ್ರಕಾರ ಮಕ್ಕಳು ಅಥವಾ ಸಂಬಂಧಿಕರು ಹಿರಿಯರನ್ನ ಆರೈಕೆ ಮಾಡಲೇಬೇಕು. ಹಿರಿಯರ ಔಷಧಿಗೆ ಬೇಕಾಗಿರುವ ಖರ್ಚು ಹಾಗೂ ಅವರ ಬೇರೆ ಖರ್ಚಿಗೆ ಹಣವನ್ನ ನೀಡಬೇಕು. ಒಂದು ವೇಳೆ ನಿರ್ಲಕ್ಷಿಸಿದ್ರೆ ಹಿರಿಯ ನಾಗರಿಕರು ಅಥವಾ ಪೋಷಕರು ಸೆಕ್ಷನ್ 9ರ ಅಡಿಯಲ್ಲಿ ಸಂಬಂಧಪಟ್ಟಂತಹ ಅಧಿಕಾರಿಗಳ ಬಳಿ ದೂರನ್ನ ಸಲ್ಲಿಸಬಹುದು. ಒಂದು ವೇಳೆ ದೂರು ಸಾಬೀತಾದ್ರೆ ಸೆಕ್ಷನ್ 23ರಂತೆ ಪೋಷಕರು ತಮ್ಮ ಮಕ್ಕಳ ಅಥವಾ ಸಂಬಂಧಿಕರ ಹೆಸರಲ್ಲಿ ಬರೆದಿರುವಂತಹ ವಿಲ್ ಅಥವಾ ದಾನ ಪತ್ರವನ್ನ ರದ್ದುಗೊಳಿಸಿ ಮತ್ತೆ ಪೋಷಕರ ಹೆಸರಿಗೆ ಆಸ್ತಿಯನ್ನ ಮರುಸ್ಥಾಪಿಸಲು ಕಾನೂನಿನಲ್ಲಿ ಅವಕಾಶ ಇದೆ. ಈ ಬಗ್ಗೆ ವಿಧಾನಸಭೆ ಅಧಿವೇಶನದಲ್ಲಿ ಸಚಿವ ಕೃಷ್ಣ ಬೈರೇಗೌಡ ಮಾಹಿತಿಯನ್ನ ನೀಡಿದ್ದಾರೆ. ವಿಧಾನ ಪರಿಷತ್ ಕಲಾಪದಲ್ಲಿ ಕಾಂಗ್ರೆಸ್ ಸದಸ್ಯೆ ಬಲ್ಕಿಸ್ ಬಾನು ಮಕ್ಕಳು ತಂದೆ ತಾಯಿಗಳನ್ನ ಆರೈಕೆ ಮಾಡ್ತಿಲ್ಲ, ಅವರ ರಕ್ಷಣೆಗೆ ಏನಾದರೂ ಕಾನೂನು ತರಬೇಕು ಅಂತ ಪ್ರಸ್ತಾಪವನ್ನ ಮಾಡ್ತಾರೆ. ಈ ವೇಳೆ ಸಚಿವ ಕೃಷ್ಣ ಬೈರೇಗೌಡ ಅವರು ಹಿರಿಯ ಪೋಷಕರನ್ನ ನೋಡಿಕೊಳ್ಳದ ಮಕ್ಕಳಿಗೆ ಅಥವಾ ಸಂಬಂಧಿಕರಿಗೆ ಆಸ್ತಿಯಲ್ಲಿ ಯಾವುದೇ ಪಾಲಿಲ್ಲ ಅಂತ 2007ರಲ್ಲೇ ಕೇಂದ್ರ ಸರ್ಕಾರ ಕಾನೂನನ್ನ ತಂದಿದೆ ಎಂಬ ಮಾಹಿತಿಯನ್ನ ತಿಳಿಸಿದ್ದಾರೆ.